4 ಜನ ಮತ್ತೆ ಮತ್ತೆ ಪೊಲೀಸ್ ಕಸ್ಟಡಿಗೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಪುರಸ್ಕರಿಸಿ ದರ್ಶನ್ ಅನ್ನ ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ದರ್ಶನ್, ಪ್ರದೋಷ್, ವಿನಯ್, ಧನ್ರಾಜ್. ದರ್ಶನ್ ಇದ್ದಾನೆ ಇಲ್ಲಿ, ಪ್ರದೋಷ್, ವಿನಯ್, ನಾಗರಾಜ್. ನೋಡಿ ಇಲ್ಲೇನಾಯಿತು, 1 ದರ್ಶನ್, ಪ್ರದೋಷ್ 2, ನಾಗರಾಜ್ 3, ವಿನಯ್ 4. ಈ 4 ಜನರನ್ನ ಪ್ರದೋಷ್, ವಿನಯ್, ಧನ್ರಾಜ್ ಮತ್ತು ದರ್ಶನ್ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ನ್ಯಾಯಾಲಯ. ಮತ್ತೆ ಇಷ್ಟು ವಿಚಾರಣೆ ಬಾಕಿ ಇದೆ ಅಂತ ಕೇಳಿದಾಗ ನಿಮ್ಮ ವಾದ ಪುರಸ್ಕರಿಸ್ತಾ ಇದ್ದೀನಿ ಅಂತ. ಇಲ್ಲಿ ಬಿಟ್ಟುಬಿಟ್ಟಿದ್ದು ಯಾರನ್ನ ಅಂತ ಹೇಳಿದ್ರೆ ಧನ್ರಾಜನ್ ಬಿಟ್ಟರು, ಆನಂತರ ಲಕ್ಷ್ಮಣನ್ ಬಿಟ್ಟುಬಿಟ್ರು. ಲಕ್ಷ್ಮಣ್ ಡ್ರೈವರು, ಧನ್ರಾಜು ಈ ಡಿವೈಸ್ ತಂದಿದ್ನಲ್ಲ ಅವನು, ಎಲೆಕ್ಟ್ರಿಕ್ ಶಾಕ್ ಕೊಡುವಂಥ ಡಿವೈಸ್ ಅಂತ ಆರೋಪ ಇದೆಯಲ್ಲ ಅವನು. ಹಾಗಾಗಿ ಇಲ್ಲಿ ಉಳ್ಕೊಂಡಿದ್ದು ಯಾರು ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಕಡೆಗೆ ಯಾರು ಹೋಗ್ತಾರೆ ಅಂದರೆ ದರ್ಶನ್, ಆನಂತರದಲ್ಲಿ ವಿನಯ್, ಆಮೇಲೆ ಇಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಪ್ರದೋಷ್ ಮತ್ತು ನಾಗರಾಜ್. ಈ ನಾಗರಾಜ್ ಸುಮಾರು 15 ವರ್ಷಗಳ ಕಡೆಯಿಂದ ನಾವು ಚೆಕ್ ಮಾಡಿಕೊಂಡಾಗ 15 ವರ್ಷಗಳಿಂದನೂ ಇವ್ರಿಗೆ ಶಿಷ್ಯ, ರೈಟ್ ಹ್ಯಾಂಡು, ಲೆಫ್ಟ್ ಹ್ಯಾಂಡು, ಮ್ಯಾನೇಜರು ಎಲ್ಲವೂ ಹೌದು ಇವನು. ಸೊ ಇವನು ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ. ಅಂದರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಕಡೆಗೆ ಹೋಗಬೇಕಾಗತ್ತೆ ಇವರೆಲ್ಲರೂ ಕೂಡ. ಹಾಗಾಗಿ ಇವತ್ತೇನೋ ರಿಲೀಫ್ ಸಿಗುತ್ತೆ, ಅಟ್ಲೀಸ್ಟ್ ನಾವು ಪರಪ್ಪನ ಅಗ್ರಹಾರಕ್ಕೆ ಜುಡಿಷಿಯಲ್ ಕಸ್ಟಡಿಗೆ ನಾವು ಹೋಗಬಹುದು ಅಂತ ಅಂದುಕೊಂಡಿದ್ದರೆ ದರ್ಶನ್ಗೆ ಆ ಒಂದು ಆಸೆ ಕೂಡ ಹೋಯಿತು. ಏನಾಗುತ್ತೆ ಅಂದರೆ ವ್ಯತ್ಯಾಸ ಇಷ್ಟೇ, ಇಲ್ಲಿ ಅನ್ನಪೂರ್ಣೇಶ್ವರ ನಗರದಲ್ಲಿ ಇದ್ದಾಗ ಪದೇ ಪದೇ ಅವ್ರು ಪ್ರಶ್ನೆ ಕೇಳಬಹುದು, ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಬಹುದು, ಏನು ಬೇಕಾದರೂ ಮಹಜರು ಮಾಡಬಹುದು. ಯಾವುದೋ ರಾತ್ರಿಯಲ್ಲಿ, ಯಾವುದೋ ಬೆಳಗ್ಗೆ, ಯಾವುದೋ ಮಧ್ಯಾಹ್ನ ಏನೋ ಒಂದು ಕ್ಲೂ ಸಿಕ್ಕಿದಾಗ ಆ ಕ್ಲೂಗೆ ಸಂಬಂಧಪಟ್ಟಂತೆ ಬಾಯಿಲಿಯಿಂದ ವಿಚಾರಣೆ ಮಾಡಬಹುದು. ಪರಪ್ಪನ ಅಗ್ರಹಾರಕ್ಕೆ ಹೋದರೆ ಏನಾಗುತ್ತೆ ಇನ್ಮೇಲೆ ಅಂತ ಹೇಳಿದ್ರೆ, ಇನ್ಮೇಲೆ ಏನಿದ್ರು ಕೋರ್ಟ್ನ ವಿಚಾರಣೆಗೆ ಅವ್ರು ಬರಬೇಕಾಗತ್ತೆ, ಕೋರ್ಟ್ನ ವಿಚಾರಣೆಗಳಿಗೆ ಬರಬೇಕಾಗತ್ತೆ. ಈ ಕ್ಷಣಕ್ಕೂ ಈಗ ಪವಿತ್ರ A1 ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಿರೋದಲ್ವಾ, 90 ಡೇಸ್ ಚಾರ್ಜ್ ಶೀಟ್ ಆಗೋಕ್ಕೆ ಟೈಮ್ ಇರುತ್ತೆ. 90 ಡೇಸ್ವರೆಗೂ ಇವ್ರಿಗೆ ಬೇಲ್ ಹಾಕೊಳ್ಳೋಕ್ಕೂ ಬರಲ್ಲ, ಬೇಲ್ ಗರ್ಜಿ ಹಾಕಕ್ಕೆ ಬರಲ್ಲ. 90 ಡೇಸ್ ಅಂತೂ ಇರಲೇಬೇಕಾಗುತ್ತೆ. 90 ಡೇಸ್ ಒಳಗಡೆ ಅಕಸ್ಮಾತು 60 ಡೇಸ್ಗೋ 70 ಡೇಸ್ಗೋ 80 ಡೇಸ್ಗೋ ಒಂದು ವೇಳೆ ಇವರ ಒಂದು ವಿಚಾರದಲ್ಲಿ ಚಾರ್ಜ್ ಶೀಟ್ ಆಗಿಬಿಡ್ತು. ಚಾರ್ಜ್ ಶೀಟ್ ಆದಾಗ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ಮತ್ತೆ ಕೂಡ ಬೇಲ್ಗೆ ಅಪ್ಲೈ ಮಾಡಿದ ತಕ್ಷಣ ಬೇಲ್ ಮಂಜೂರಾಗಬೇಕಾ ಇವರಿಗೆ? ಹಾಗೇನಿಲ್ಲ. ನ್ಯಾಯಾಧೀಶರು ಕಾಲ್ ತೊಗೊಳ್ತಾರಾಗ ಇವ್ರಿಗೆ ಬೇಲ್ ಕೊಡಬೇಕಾ ಕೊಡಬಾರ್ದಾ, ಇವ್ರು ವಿಚಾರಣೆಗೆ ಬಂದರೆ ಸಾಕಾ, ಇವ್ರನ್ನೇನಾದರೂ ಆಚೆ ಬಿಟ್ಟುಬಿಟ್ರೆ ಇರೋಬರೋ ಸಾಕ್ಷಿಗಳೆಲ್ಲ ನಾಶ ಮಾಡ್ತಾರೆ ಅಂತ ಏನಾದರೂ ನ್ಯಾಯಾಧೀಶರಿಗೆ ಅನುಮಾನ ಬಂದರೆ ಅವಾಗ ಏನು ಮಾಡ್ತಾರೆ, ನೀವು ಒಳಗೆ ಇರಿ ಅಂತಾರೆ. ಇಲ್ಲ, ಅಷ್ಟು ಹಾರ್ಮ್ಫುಲ್ ಅಲ್ಲ, ಸಾಕ್ಷ್ಯಗಳ ವಿಚಾರದಲ್ಲಿ ಏನೇನು ಬೇಕಿತ್ತೋ ನ್ಯಾಯಾಲಯದ ಸಮಕ್ಷಮಕ್ಕಷ್ಟು ಸಾಕಾಗಿದೆ ಅಂತ ಅನಿಸಿದಾಗ ಇವರು ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಲಾರರು ಅಂತೇನಾದರೂ ಜಡ್ಜ್ಗೆ ಕನ್ವಿನ್ಸ್ ಆದರೆ ಮುಚ್ಚಳಿಕೆ ಬರೆಸ್ಕೊಳ್ತಾರೆ. ಸಂಬಂಧಪಟ್ಟಂತೆ ಬಾಂಡ್ ತೊಗೊಳ್ತಾರೆ. ಅವರು ತೊಗೊಂಡು ಇಂದಿಂದ ಕೆಲಸ ಮಾಡಬಾರ್ದು, ಸಾಕ್ಷಿ ಮೇಲೆ ಒತ್ತಡ ಹೇರಬಾರ್ದು, ನೀನು ದೇಶ ಬಿಟ್ಟು ಹೋಗಬಾರ್ದು, ನೀನು ಪೊಲೀಸ್ ಕರೆದಾಗ ವಿಚಾರಣೆ ನೀನು ಬರಬೇಕಾಗತ್ತೆ, ಈ ಥರದೊಂದು ವಿಚಾರಗಳನ್ನಷ್ಟು ಕ್ಲಾಸ್ ಹಾಕ್ಬಿಟ್ಟು ಅವರು ಅಥವಾ ಕಂಡೀಷನ್ಸ್ ಹಾಕ್ಬಿಟ್ಟು ಇದು ಮಾಡಬಹುದಾಗುತ್ತೆ. ನೋಡಿ ಇಲ್ಲಿ ನಾವು ಚೆಕ್ ಮಾಡಿದ್ರೆ 4 ಜನಕ್ಕೆ ಇದೀಗ ಪೊಲೀಸ್ ಕಸ್ಟಡಿ ಫಿಕ್ಸ್. 4 ಜನ ಯಾರ್ಯಾರು ಅಂತ ನಾವು ನೋಡಿಕೊಂಡ್ರೆ, 1 ದರ್ಶನ್ಗೆ ಫಿಕ್ಸ್ ಆಗ್ತಾ ಇದೆ ಇಲ್ಲಿ ಪೊಲೀಸ್ ಕಸ್ಟಡಿ, ವಿನಯ್ಗೆ ಫಿಕ್ಸ್ ಆಗ್ತಿದೆ, ಆನಂತರ ಪ್ರದೋಷ್ ಮತ್ತು ನಾಗರಾಜ್. ಇಷ್ಟು ಜನಕ್ಕೂ ಕೂಡ ವಿನಯ್, ನಾಗರಾಜ್, ಪ್ರದೋಷ್, ದರ್ಶನ್ ಇಷ್ಟು ಜನಗಳಿಗೆ ಇದೀಗ ಧನ್ರಾಜ್ಗೂ ಫಿಕ್ಸ್ ಆಗಿದೆ ಇಲ್ಲಿ ಚೆಕ್ ಮಾಡಿಕೊಂಡಾಗ. ಪ್ರದೋಷ್ಗೆ ಫಿಕ್ಸು, ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗುತ್ತೆ. ಪ್ರದೋಷ್ 24ನೇ ACMM ಕೋರ್ಟ್ನ ಕಡೆಯಿಂದ ಈ ಒಂದು ಆದೇಶ ಈಗಾಗಲೇ ಹೊರಬಿದ್ದಿದೆ. ದರ್ಶನ್ಗೆ ಮತ್ತೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆನೇ ಗತಿ, ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ, ವಿಚಾರಣೆ ಫೇಸ್ ಮಾಡಬೇಕಾಗತ್ತೆ. ಈ ಧನ್ರಾಜು ಒಬ್ಬ ಪ್ರತಿಪಕ್ಷದ ಶಾಸಕರ ಶಿಷ್ಯನ ಮನೆಯಿಂದ ಇವನು ಕರ್ಕೊಂಡು ಬಂದಿರೋದು. ಯಾರನ್ನ? ಧನ್ರಾಜನ್ನ ಪ್ರತಿಪಕ್ಷದ ಕಡೆಯಿಂದ ಒಬ್ಬ ನಾಯಕ, ಆ ನಾಯಕನ ಶಿಷ್ಯನ ಮನೆಯಲ್ಲಿ ಇದ್ದಾಗ ಇವನು ಸಿಕ್ಕಾಕೊಂಡಿರೋದು ಧನ್ರಾಜ್. ಇವನೇ ಎಲೆಕ್ಟ್ರಿಕ್ ಡಿವೈಸ್ ತಂದು ಕೊಟ್ಟ ಅಂತ ಮಾಹಿತಿ. ಇದೀಗ ದರ್ಶನ್ಗೆ ಪೊಲೀಸ್ ಕಸ್ಟಡಿ, ಧನ್ರಾಜ್ಗೆ ಪೊಲೀಸ್ ಕಸ್ಟಡಿ, ಪ್ರದೋಷ್ಗೂ ಪೊಲೀಸ್ ಕಸ್ಟಡಿ. ಇವರೆಲ್ಲರೂ ಕೂಡ ಅನ್ನಪೂರ್ಣೇಶ್ವರ ನಗರದಲ್ಲಿ ಪೊಲೀಸ್ ವಿಚಾರಣೆಯನ್ನು ಮತ್ತೆ ಫೇಸ್ ಮಾಡಬೇಕಾಗತ್ತೆ. ಏನಾದರೂ ಮತ್ತೆ ಮಾಹಿತಿ ಬೇಕಾದಾಗ ಆ ಮಾಹಿತಿ ಇವರಿಂದ ಪಡೆದುಕೊಳ್ಳಬಹುದು. ವಿಷಯ ಏನು ಅಂತ ಹೇಳಿದ್ರೆ, ಯಾವ ಲೆವೆಲ್ಗೆ ಹ್ಯುಮಿಲಿಯೇಷನ್ ಆಗಬಹುದು ಅನ್ನೋದಿದೆಯಲ್ಲ ಒಬ್ಬ ಸ್ಟಾರ್ ನಟನಿಗೆ, ಅದು ಕೂಡ ಒಂದು ಇಶ್ಯೂನೇ ಇಲ್ಲಿ. ಸ್ಟಾರ್ ನಟ ಎಷ್ಟೆಲ್ಲ ಒಂದು ಹ್ಯುಮಿಲಿಯೇಷನ್ಗೆ ಒಳಗಾಗಬಹುದು. ಇವತ್ತಾದರೂ ಆಚೆ ಬಿಟ್ಬಿಡ್ತಾರೆ ನನ್ನ, ಸಾಕಾಯಿತು ನನಗಿಲ್ಲಿ. ಒಂದು ಕಡೆ ಇರದೇ ಇರುವಂಥ ನಟ ಶೂಟಿಂಗಲ್ಲಿ ಭಾಗಿಯಾಗ್ತಿರ್ತಾರೆ, ಫ್ಯಾನ್ಸ್ನ ಮೀಟ್ ಮಾಡ್ತಿರ್ತಾರೆ, ಅನೇಕ ಕಡೆ ಪಾರ್ಟಿಗಳಲ್ಲಿ ಭಾಗಿಯಾಗ್ತಿರ್ತಾರೆ. ಆದರೆ ಈಗೇನಾಗುತ್ತೆ ಅಂದರೆ ಎಲ್ಲವೂ ಬಂದ್. ದರ್ಶನ್ ಕೇರ್ ಆಫ್ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಅಂತ ಹೇಳಬೇಕಷ್ಟೆ. ದರ್ಶನ್ ಎಲ್ಲಿ ಸಿಗ್ತಾರೆ ಈಗ ಅಂದರೆ, ಹೋಗಿ ಬನ್ನಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಸಿಗ್ತಾರಂತೆ ಅಂತ ಆಗ್ಬಿಡುತ್ತೆ. ಹಾಗಾಗಿ ಈ ಒಂದು ಹ್ಯುಮಿಲಿಯೇಷನ್ ಇದೆಯಲ್ಲ, ಆಮೇಲೆ ಶಿಕ್ಷೆ ಆಗುತ್ತೋ ಇಲ್ವೋ, ಕೇಸ್ ಹಳ್ಳ ಹಿಡಿಯುತ್ತೋ, ಕೇಸನ್ನು ಗೆಲ್ತಾರೋ ನಮಗೆ ಗೊತ್ತಿಲ್ಲ. ಅದು ನಾವು ಈಗಲೇ ಕಮೆಂಟ್ ಮಾಡೋಕ್ಕಾಗಲ್ಲ.
ಆದರೆ ಇಲ್ಲಿವರೆಗೆ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳನ್ನು ಫೇಸ್ ಮಾಡೋದಿದೆಯಲ್ಲ, ಇದು ಒಂಥರಹ ಮಾನಸಿಕ ಮತ್ತು ದೈಹಿಕ ಪನಿಷ್ಮೆಂಟ್ಗಳೇ ಇವೆಲ್ಲವೂ ಕೂಡ. ಡೆಡ್ಲಿ ಗ್ಯಾಂಗ್ನ ಸಾಕಷ್ಟು ಜನರನ್ನು ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಮಾಡಿದ್ರೆ ನೋಡಿ, ಇಲ್ಲಿ ಪವಿತ್ರ ಗೌಡ ಅಲ್ಲಿಗೆ ಆಯಿತು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸಹವಾಸ ಇನ್ನು ಮುಗೀತು. ಅವ್ರನ್ನಲ್ಲಿ ಅಂದರೆ ಈ ಕಡೆ ಸಾಂತ್ವನ ಕೇಂದ್ರದಲ್ಲಿ ಇಡ್ತಾ ಇದ್ರು, ಬೆಳಗ್ಗೆ ಹೊತ್ತು ಕರ್ಕೊಂಬರ್ತಾ ಇದ್ರು, ವಿಚಾರಣೆ ಮಾಡ್ತಾ ಇದ್ರು, ಮತ್ತು ರಾತ್ರಿ ವೇಳೆ ಕಳಿಸ್ಕೊಡ್ತಾ ಇದ್ರು ಪವಿತ್ರ ಗೌಡ್ರನ್ನ. ಇರಲಿ, ಪವಿತ್ರ ಗೌಡ ಇನ್ನು ಮೇಲೆ ಪವಿತ್ರ ಗೌಡ ಕೇರ್ ಆಫ್ ಪರಪ್ಪನಗ್ರಹಾರ, ಪವನ್ ಕೇರ್ ಆಫ್ ಪರಪ್ಪನಗ್ರಹಾರ, ರಾಘವೇಂದ್ರ ಪರಪ್ಪನಗ್ರಹಾರ ಜೈಲು, ನಂದೀಶ್ ಇದೇ ಪರಪ್ಪನಗ್ರಹಾರ ದಾರಿ ಹಿಡಿಬೇಕೀಗ, ಜಗದೀಶ್ ಪರಪ್ಪನಗ್ರಹಾರ, ಅನುಕುಮಾರ್, ರವಿಶಂಕರ್ ಎಲ್ಲರೂ ಪರಪ್ಪನಗ್ರಹಾರನೇ. ಈ ಮೊದಲೇ ನ್ಯಾಯಾಂಗ ಬಂಧನದಲ್ಲಿ ಇದ್ದವ್ರು ಯಾರು ಅಂದರೆ ದೀಪಕ್ ಕಾರ್ತಿಕ್ ಕೇಶವಮೂರ್ತಿ ಮತ್ತು ನಿಖಿಲ್ ನಾಯಕ್. ಇಷ್ಟು ಜನ ಏನು ಅಂತ ಹೇಳಿದ್ರೆ ಆಲ್ರೆಡಿ ಪರಪ್ಪನಗ್ರಹಾರದಲ್ಲಿ ಅವರು ವೆಯ್ಟಿಂಗು, ಅವ್ರು ಆಲ್ರೆಡಿ ಕಾಯ್ತಾ ಇದ್ದಾರೆ. ಇದೇ ಗ್ಯಾಂಗ್ನ ಮೆಂಬರ್ಸ್ ಇವರೆಲ್ಲರೂ ಕೂಡ.